ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂತಹ ಹೇಳಿಕೆಗಳನ್ನೇ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರಲ್ಲ ಬಿಜೆಪಿ ಅವರು. ಮಾಡೇ ಮಾಡ್ತಾರೆ, ಹೊಸದೇನಿದೆ, ಹೊಸದೇನಲ್ಲ, ಮಾಡೇ ಮಾಡ್ತಾರೆ. ಅದರಲ್ಲಿ ಹೊಸದೇನಿಲ್ಲ ಅಂತ ಸಾಕಷ್ಟು ಮಾಡಿದ್ದಾರೆ, ಇದನ್ನು ಮಾಡೇ ಮಾಡ್ತಾರೆ, ಅದ್ರಾಗ ಏನು ಹೊಸದೇನಿಲ್ಲ. ರಾಮ ಮಂದಿರ ನಿರ್ಮಾಣ ಕಾರ್ಯ ಇನ್ನೂ ಪೂರ್ಣ ಆಗಿಲ್ಲ, ತರಾತುರಿಯನ್ನು ಮಾಡಿಕೊಂಡಿದ್ದಾರೆ. ಅದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಲಾಭ ಆ ಥರ ಅನಿಸುತ್ತೆ ಸರ್. ನೋಡಿ, ಅಲ್ಲಿ ನೋಡಬೇಕು, ಇನ್ನೂ ಭಾಳಷ್ಟು ಪತ್ರಿಕೆಯಲ್ಲಿ ಬಂದಿದೆ, ನಾವು ನೋಡಿದ್ದೀವಿ, ಇನ್ನೂ ಕೆಲಸ ಪೂರ್ಣಗೊಳಿಸ್ಬೇಕದೆ ಅಂತೇಳಿ. ಈಗ ಅವ್ರು ಮಾಡಬೇಕಂತಾರೆ, ಈಗೇನು ಏನು ಮಾಡ್ಲಿಕ್ಕಾಗಲ್ಲ, ಈಗ ಮಾಡ್ತಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ, ಏನು ಮಾಡೋದು ನೀವು? ಈಗ ಅದಾಗಿಲ್ಲ, ಪೂರ್ಣ ಮಾಡೋದ್ರೆ ವಿರೋಧಿಗಳಂತಾರೆ, ನಾವೇನು ಹೇಳೋಕೆ ವಿರೋಧಿಗಳಂತಾರೆ. ಈಗ ಹೆಂಗೆ ಮಾಡ್ತಾರೆ, ನಾವು ಅವ್ರ ಜೊತೆ ಜೈ ಅನ್ನೋದಾರೆ. ಈಗ ನಾವೇನು ಮಾಡ್ಲಿಕ್ಕಾಗಲ್ಲ. ಪಾರ್ಟಿ ಕೂಡ ಈ ವಿಚಾರದ ಒಂದು ಸ್ಟ್ಯಾಂಡ್ ತಗೊಳಕ್ಕೆ ಇನ್ನೂ ಗೊಂದಲದಲ್ಲಿದ್ದಾರೆ, ಅದು ಎಲ್ಲ ಸಮಸ್ಯೆ ಇದೆ. ಸ್ಟೇಟ್ ಲೀಡರ್ಸ್ಗೂ ಕೂಡ ಹೋಗ್ತೀರಾ ಅಂತ ಕೇಳಿದ್ರೆ ಇಲ್ಲ ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡುತ್ತೋ ಆ ಥರ ನಡ್ಕೋತೀವಿ. ಪಾರ್ಟಿನೇ ಇನ್ನು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ. ಪಾರ್ಟಿ ಪೂಜೆಗೆ ಹೋಗ್ಲಿಕ್ಕೆ ಪಾರ್ಟಿ ಡಿಸಿಷನ್ ತೊಗೋಬೇಕು. ಅವ್ರ ಭಕ್ತಿ ಅವ್ರ ಬಗ್ಗೆ ಅವ್ರು ಹೋಗ್ಬೋದು ಬಿಡ್ಬೋದು. ಈಗ ಪಾರ್ಟಿ ಅವ್ರು ಏನು ರೆಸೊಲ್ಯೂಷನ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕಂತಿಲ್ಲ. ಹೋಗಿ ಎಷ್ಟು ಮಂದಿ ನಮ್ಮ ಕಾಂಗ್ರೆಸ್ನವ್ರು ಹೋಗ್ತಾರಲ್ಲೇ ಇದು ಕೊಟ್ಟಿದ್ದಾರೆ. ಸೊ ನಾವು ಪಾರ್ಟಿಯವ್ರು ಏನು ಡಿಸಿಷನ್ ತೊಗೊಳ್ಬೇಕು ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಬೇರೆ ಬೇರೆ ಪಕ್ಷದವ್ರು ಹೋಗ್ತಾರೆ, BJP ಅವರಷ್ಟೇ ಹೋಗ್ತಾ ಇಲ್ಲ, ಅದರ್ ಪಾರ್ಟಿಯವರು ಹೋಗ್ತಿದ್ದಾರೆ. ಸೊ ಹೀಗಾಗಿ ಪಾರ್ಟಿ ಡಿಸಿಷನ್ ಅವಶ್ಯಕತೆ ಇಲ್ಲ, ಅವ್ರ ಭಕ್ತಿ ಇದ್ದವ್ರು ಹೋಗ್ತಾರೆ, ಅದರಲ್ಲಿ ಅಷ್ಟೇ. ಹೋಗಿದ್ದಾರಲ್ಲ, ಭಾಳಷ್ಟು ಬೋರ್ಡ್ ಕಾರ್ಪೊರೇಷನು ಜನಗುಂದಿಗೆ ಬಿದ್ದಿದೆ. ಅದು ಬೇಗ ಬಹುಶಃ ಫೈನಲೈಸ್ ಆಗ್ಬೋದು, ಆದರೆ ಬೇಗ ಅನೌನ್ಸ್ ಮಾಡಬೇಕು. ಅದು ಯಾಕಂದ್ರೆ ಭಾಳ ಹಿಂದೆ ಆಗಬೇಕಾಗಿತ್ತು, ಬೇಗ ಆದರೆ ಒಳ್ಳೆಯದು ಪಕ್ಷದ ದೃಷ್ಟಿಯಿಂದ.